ನಮಸ್ಕಾರ. ಶುಭ ಬೆಳಗು. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಇರಲಿ. ಎಸ್, ಈ ತಿಂಗಳ ಬಹಳ ಮಹತ್ವದ ಘಟನೆ ಅದು. ಏನು ಅಂತಂದರೆ, ಅಮೇರಿಕಾದ ನೂತನ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಅಧಿಕಾರ ಸ್ವೀಕರಿಸ್ತಾ ಇದ್ದಾರೆ. ಸೊ ಇದನ್ನು ಒಂದು ರೀತಿಯ ಸೆಲೆಬ್ರೇಷನ್ ರೀತಿಯಲ್ಲಿ ಅವರು ಮಾಡ್ತಿದ್ದಾರೆ. ಸೊ ವಿಶ್ವದ ಹಲವಾರು ರಾಷ್ಟ್ರಗಳ ಮುಖ್ಯಸ್ಥರನ್ನು ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಳ್ಳುವಂತೆ ಆಹ್ವಾನ ನೀಡಲಾಗಿದೆ. ಇದುವರೆಗೆ ಸುಮಾರು 20ಕ್ಕೂ ಹೆಚ್ಚು ರಾಷ್ಟ್ರಗಳ ಮುಖ್ಯಸ್ಥರನ್ನ ಅವರು ಆಹ್ವಾನಿಸಿದ್ದಾರೆ. ಅದರಲ್ಲಿ ಇವನ್ ಚೀನಾದ ಜಿ ಜಿನ್ಪಿಂಗ್ ಅವರು ಕೂಡ ಇದ್ದಾರೆ. ಆದರೆ ನಿಮ್ಗೆ ಗೊತ್ತಾ, ಬಹಳ ಇಟ್ ವಾಸ್ ಶಾಕಿಂಗ್ ಫಾರ್ ಆಲ್ ಆಫ್ ಅಸ್. ಭಾರತದ ಪ್ರಧಾನಿಯನ್ನು ಅವರು ಆಹ್ವಾನಿಸಿಲ್ಲ ಇದುವರೆಗೆ. 20ನೇ ತಾರೀಕು ಸಮಾರಂಭ ನಡೆಯುತ್ತೆ. ಇದುವರೆಗೆ ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಡೊನಾಲ್ಡ್ ಟ್ರಂಪ್ ಆಹ್ವಾನ ನೀಡಿಲ್ಲ. ಯಾಕೆ ನೀಡಿಲ್ಲ? 20 ರಾಷ್ಟ್ರಗಳ ಮುಖ್ಯಸ್ಥರನ್ನ ಕರೆದಂಥ ಡೊನಾಲ್ಡ್ ಟ್ರಂಪ್ ಭಾರತದ ಪ್ರಧಾನಿಯನ್ನು ಯಾಕಿನ್ನೂ ಆಹ್ವಾನಿಸಿಲ್ಲ? ಇನ್ನೂ ಅವರನ್ನು ಆಹ್ವಾನಿಸುವುದಕ್ಕೆ ಸಮಯ ಇದೆಯಾ? ದೀಸ್ ಆರ್ ದ ಕ್ವೆಶ್ಚನ್ಸ್. ತಮಗೆ ಎಲ್ಲ ಗೊತ್ತಿದೆ, ಅಮೆರಿಕಾದ ಅಧ್ಯಕ್ಷೀಯ ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಆಯ್ಕೆಯಾಗಿ ಬರಬೇಕು ಅಂತ ಉತ್ತರ ಭಾರತದಲ್ಲಿ ಹೋಮ ಮಾಡಲಾಯಿತು. ಜಪ ತಪಗಳ ನಡೆದವು. ಟ್ರಂಪ್ ಬರಬೇಕು, ಟ್ರಂಪ್ ಬರಬೇಕು, ಟ್ರಂಪ್ ಬರಬೇಕು. ಎಲ್ಲ ಬಲಪಂಥೀಯರು ಕೂಡ ವಿಜೃಂಭಿಸಿಬಿಟ್ರು. ಟ್ರಂಪ್ ಆಯ್ಕೆಯಾದಾಗ ಒಂಥರ ಆ ಸಂಭ್ರಮ ಏನ್ರಿ ಅದು! ಅಬ್ಬಾ, ಬಲಪಂಥೀಯರೆಲ್ಲ ಕುಣಿದಾಡ್ಬಿಟ್ರು. ಬಂದರು, ಟ್ರಂಪ್ ಬಂದರು ಬಂದರು ಬಂದರು. ಟ್ರಂಪ್ ಆಯ್ಕೆಯಾದ ಮೇಲೆ ಕೆಲವೊಂದು ಶಾಕಿಂಗ್ ಆದ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟರು. ನಮ್ಮ ಮೇಜರ್ ಆದಂಥ ಮೀಡಿಯಾಗಳು ಅದನ್ನು ನೆಗ್ಲೆಕ್ಟ್ ಮಾಡಿಬಿಟ್ಟು ಟ್ರಂಪ್ ಆಡಳಿತದಲ್ಲಿರುವ ಭಾರತೀಯರು ಎಷ್ಟು ಸಂಖ್ಯೆಯಲ್ಲಿದ್ದಾರೆ, ಹೇಗಿದ್ದಾರೆ ಅಂತಲೇ ಪ್ರಚಾರ ಮಾಡಿದ್ರೆ ಹೊರತು, ಸೊ ಟ್ರಂಪ್ ತೆಗೆದುಕೊಳ್ಳುತ್ತಿರುವಂತಹ ಕ್ರಮಗಳೇನಿದೆ, ಅಮೇರಿಕಾ ಫಸ್ಟ್ ಅನ್ನುವಂಥದ್ದು, ಅದರ ಜೊತೆಗೆ ಭಾರತದ ಸಂಬಂಧಪಟ್ಟ ಹಾಗೆ ಟ್ಯಾಕ್ಸೇಷನ್ ಏನಿದೆ, ಸುಂಕ ನೀತಿಯ ಬಗ್ಗೆ ಭಾರತಕ್ಕೆ ನೀಡಿದವರ ಎಚ್ಚರಿಕೆ, ನಂತರ ವೀಸಾ H1B ವೀಸಾಕ್ಕೆ ಸಂಬಂಧಪಟ್ಟಂತೆ, ಸೊ ಇದೆಲ್ಲ ಕೂಡ ಭಾರತಕ್ಕೆ ಒಂದು ರೀತಿಯ ಆಘಾತಕರವಾದಂತಹ ಹೇಳಿಕೆಗಳನ್ನು ಅವ್ರು ಕೊಡ್ತಾ ಬಂದರು. ಆದರೂ ನಮ್ಮವ್ರು ವಿಜೃಂಭಿಸಿದ್ರು. ಎಷ್ಟಾದರೂ ನಮ್ಮವರೇ ತಾನೇ ಬಲಪಂಥೀಯರು ಅಂದ್ಕೊಂಡು. ಈಗ ಅವರ ಅಧ್ಯಕ್ಷರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಭಾರತಕ್ಕೆ ಇದುವರೆಗೆ ಆಹ್ವಾನ ನೀಡಿಲ್ಲ. ಯಾಕಿರಬಹುದು? ಯೋಚನೆ ಮಾಡೋಣ. ತಮಗೆ ಗೊತ್ತಿದೆ, ಪ್ರಧಾನಿ ನರೇಂದ್ರ ಮೋದಿಯವರು ಟ್ರಂಪ್ ಬಗ್ಗೆ ಎಲ್ಲಿದ್ರೆ ಇಲೆಕ್ಷನ್ ಪ್ರಚಾರನೆ ಮಾಡಿಬಿಟ್ರು. ಗೊತ್ತಿದೆ ನನಗೆ. ಈ ಇಲೆಕ್ಷನ್ ಹಿಂದೆ ಇಲೆಕ್ಷನ್ ಅದು ಅವ್ರದ್ದು ಘೋಷಣೆ ಇದೆಯಲ್ರಿ, ಯಾವಾಗಲೂ ಮೋದಿಯವ್ರ ಘೋಷಣೆ ಇಸ್ ಬಾರ್ ಅಂತ. ಇಸ್ ಬಾರ್ ಮೋದಿ ಸರ್ಕಾರ ನನಗೆ ಇಸ್ ಬಾರ್ ಟ್ರಂಪ್ ಸರ್ಕಾರ ಅಂತ ಭಾಷಣ ಹೊಡೆದ್ಬಿಟ್ಟು ಟ್ರಂಪ್ ಬರ್ತಾನೆ ಅಂದರು. ಇದೇ ಒಂದು ಆಘಾತಕರವಾಗಿತ್ತು. ಒಂದು ದೇಶದ ಪ್ರಧಾನಿ ಇನ್ನೊಂದು ದೇಶದ ಚುನಾವಣೆಯಲ್ಲಿ ಮಧ್ಯಪ್ರವೇಶ ಮಾಡಿ ಇಂಥವ್ರು ಆಯ್ಕೆಯಾಗಬೇಕು ಅಂತ ಕರೆ ನೀಡೋದಿದೆಯಲ್ಲ, ಇದೇ ಜನತಂತ್ರಕ್ಕೆ ಮಹಾನ್ ವಿರೋಧಿಯಾದದ್ದು. ಕೇಳಕ್ಕೆ ಹೋದ್ರೆ ಟ್ರಂಪು, ನನ್ನ ಸ್ನೇಹಿತ ಟ್ರಂಪ್ ಅಂದರು. ಟ್ರಂಪ್ ಇವರು ನನ್ನ ಸ್ನೇಹಿತ ಅಂದರು. ಬಟ್ ಯಾಕೆ ಆ ಸ್ನೇಹ ಉಳ್ಕೊಂಡಿಲ್ಲ? ವಾಯ್? ಯೋಚನೆ ಮಾಡೋಣ ನಾವು, ಯಾಕೆ ಟ್ರಂಪ್ ಕರೆದಿಲ್ಲ ಅಂತ. ತಮ್ಗೆ ಗೊತ್ತಿದೆ, ಈಗ ಕಳೆದ ಈ ಚುನಾವಣೆಯ ಸಂದರ್ಭದಲ್ಲೇನೆ ನರೇಂದ್ರ ಮೋದಿಯವರು ಅಮೆರಿಕಕ್ಕೆ ಭೇಟಿ ನೀಡಿದರು. ಆ ಸಂದರ್ಭದಲ್ಲಿ ಜೋ ಬೈಡನ್ ಅವರು ಈ ಒಂದು ಯಾರ್ಯಾರು ಮುಖ್ಯಸ್ಥರು ಬಂದಿದ್ರು ಅವ್ರನ್ನೆಲ್ಲ ತಮ್ಮ ಮನೆಗೆ ಕರೆದಿದ್ರು. ಸೊ ಮೋದಿಯವರು ಮನೆಗೆ ಹೋಗಿದ್ರು. ಅದಂತ ಶ್ರೀಮತಿ ಬೈಡನ್ ಅವರಿಗೆ ಮೋದಿಯವರು ಒಂದು ಗಿಫ್ಟ್ ಕೊಟ್ಟರು. ಅದೇನು ಗೊತ್ತಾ? ಒಂದು ವಜ್ರದ ಇದು $20,000 ಬೆಲೆ ಬಾಳ ಅಂತ.
ಅವರು ಮನೆಗೆ ಹೋಗಿ ಬಂದರು. ಅವರು ಮೋದಿಯವರು ಯಾವಾಗ ಜೋ ಬೈಡನ್ ಅವರ ಮನೆಗೆ ಹೋದ್ರು, ಅಲ್ಲೂ ಇನ್ನೊಂದು ಡೆವಲಪ್ಮೆಂಟ್ ಆಗ್ತಾ ಇತ್ತು. ಶ್ವೇತಭವನದಲ್ಲಿ ಅಮೇರಿಕ, ನಾನು ಹೇಳ್ತೀನಿ ಎಂಥ ಡೇಂಜರಸ್ ದೇಶ ಅಂತ. ಶ್ವೇತಭವನದಲ್ಲಿ ಅಂದರೆ ಅಧಿಕೃತವಾದಂತಹ ಅಮೇರಿಕಾದ ಅಧ್ಯಕ್ಷರ ಸ್ಥಾನ ಇದೆಯಲ್ಲ, ಅಲ್ಲಿ ಖಲಿಸ್ತಾನಿ ಪ್ರತ್ಯೇಕತಾವಾದಿಗಳು ಶ್ವೇತಭವನಕ್ಕೆ ಭೇಟಿ ನೀಡಿದ್ರು ಮತ್ತು ಅಮೇರಿಕಾದ ಅಧ್ಯಕ್ಷರು ಚರ್ಚೆ ಅಧ್ಯಕ್ಷರ ಆಫೀಸ್ ಇವರೇನಿದ್ದಾರೆ ಇಂಪಾರ್ಟೆಂಟ್ ಪೀಪಲ್, ದೇ ಆರ್ ಡಿಸ್ಕಸಿಂಗ್ ವಿತ್ ಖಲಿಸ್ತಾನೀಸ್. ಮೋದಿಯವರೆಲ್ಲಿದ್ದರು? ಜೋ ಬೈಡನ್ ನಿವಾಸದಲ್ಲಿದ್ದರು. ಜೋ ಬೈಡನ್ ಶ್ರೀಮತಿಯವರಿಗೆ ವಜ್ರದ ಇದನ್ನು ಕೊಡ್ತಾ ಇದ್ರು, $20,000 ಬೆಲೆ ಬಾಳುವಂಥದ್ದು. ಸೊ ಅಲ್ಲಿ ಖಲಿಸ್ತಾನಿಗಳಿದ್ದರು. ಅಷ್ಟೇ ಅಲ್ಲ, ಅದೇ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಏನು ಅಂತ ಅಂದರೆ, ಭಾರತದ ಪ್ರಧಾನಿಯವರು ಬಂದಿದ್ದಾರೆ, ಅವರು ತನ್ನನ್ನು ಮೀಟ್ ಮಾಡೋದಕ್ಕೆ ಬರ್ತಾರೆ, ಬಹಿರಂಗ ಹೇಳಿಕೆ ಕೊಟ್ಟಿದ್ರು ಡೊನಾಲ್ಡ್ ಟ್ರಂಪ್. ಮೋದಿ ಅಲ್ಲಿ ಹೋಗೇ ಇಲ್ಲ. ಅವರಿಲ್ಲಿ ಸನ್ಮಾನ್ಯ ಜೋ ಬೈಡನ್ ಅವರ ಶ್ರೀಮತಿಯವರಿಗೆ ಗಿಫ್ಟ್ ಕೊಡೋದ್ರಲ್ಲಿ ನಿರತರಾಗಿದ್ದರು ಅಲ್ವಾ. ವ್ಯತ್ಯಾಸ ಹೇಳ್ತೀನಿ ನಿಮಗೆ, ಇದು ಒಂದು ಹೇಳ್ಬೇಕು ನಾನು. ಏನು ಗೊತ್ತಾ, ಮನಮೋಹನ್ ಸಿಂಗ್ ಅವರು 2 ಬಾರಿ ದಟ್ ಅಮೇರಿಕಕ್ಕೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಅವರು ಅಮೇರಿಕದ ಅಧ್ಯಕ್ಷರಿಗೆ ಅವ್ರ ಶ್ರೀಮತಿಯವರಿಗೆ ಏನು ಗಿಫ್ಟ್ ಕೊಟ್ಟಿರ್ಬೋದು? ಬರಾಕ್ ಒಬಾಮಾ ಅವರಿಗೆ ಗೊತ್ತಾ? ವ್ಯತ್ಯಾಸ. ಪುಸ್ತಕಗಳನ್ನು ಕೊಟ್ಟಿದ್ರು. ಏನು ಕೊಟ್ಟಿದ್ರು? ಬುಕ್ಸ್. ಅದು ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ಭಾರತದ ಇತಿಹಾಸ, ಭಾರತದ ಪರಂಪರೆ ಸಂಬಂಧಪಟ್ಟ ಪುಸ್ತಕಗಳನ್ನು ಅವರು ಉಡುಗೊರೆಯಾಗಿ ಕೊಟ್ಟಿದ್ರು. ಅದು ಬಹುಮಟ್ಟಿಗೆ ಎಲ್ಲ ಪುಸ್ತಕಗಳು ಅವ್ರು ಕೊಟ್ಟಿದ್ದು ಸೇರಿ ಒಂದು $2,000 ಇರ್ಬೋದು. $2,000 ಅಷ್ಟು ಪುಸ್ತಕವನ್ನು ಕೊಟ್ಬಿಟ್ಟು ಭಾರತ ತಿಳ್ಕೊಳ್ಳೋದಕ್ಕೆ ಒಬಾಮಾ ಖುಷಿ ಪಟ್ಟಿದ್ರು. ಮೋದಿಯವರು ಜೋ ಬೈಡನ್ ಅವರ ಶ್ರೀಮತಿಗೆ ವಜ್ರದ ಇದನ್ನು ಕೊಟ್ಟಿದ್ದರು, $20,000. ಆ ಸಂದರ್ಭದಲ್ಲಿ ಒಂದು ಮೋದಿಯವರು ಹೋಗಿ ಟ್ರಂಪ್ ಅವರು ನೋಡಿಲ್ಲ. ಅದು ಟ್ರಂಪ್ ಅವರು ಬೇಸರಕ್ಕೆ ಕಾರಣ ಆಗಿರ್ಬೋದು ಅಂತ ವಿಶ್ಲೇಷಿಸಲಾಗ್ತದೆ. ಈ ಬಗ್ಗೆ ಇಂಟರ್ನ್ಯಾಷನಲ್ ಮಾಧ್ಯಮ ಎಲ್ಲ ಕಡೆ ಚರ್ಚೆ ನಡೀತಾ ಇದೆ. 20 ದೇಶಗಳ ಮುಖ್ಯಸ್ಥರನ್ನು ಈಗಾಗಲೇ ಕರೆದಿದ್ದಾರೆ, ಭಾರತ ಪ್ರಧಾನಿಯನ್ನು ಯಾಕೆ ಕರೆದಿಲ್ಲ? ಇಟ್ ಇಸ್ ಅ ವೆರಿ ವೆರಿ ಬಿಗ್ ಕ್ವೆಶ್ಚನ್. ನಾನು ಇದನ್ನು ಭಾರತಕ್ಕೆ ಮಾಡುವ ಅವಮಾನ ಅಂತ ಪರಿಗಣಿಸ್ತೀನಿ. ಭಾರತದ ಅಂತ ಒಂದು ದೇಶ ಪ್ರಧಾನಿ ಇವತ್ತು ಒಬ್ಬರು ಇರ್ತಾರೆ, ಹೋಗ್ತಾರೆ. ಆದರೆ ಚೀನಾವನ್ನು ಇನ್ವೈಟ್ ಮಾಡ್ತೀರಿ ನೀವು, ಭಾರತವನ್ನು ಇನ್ವೈಟ್ ಮಾಡಲ್ಲ. ದಿಸ್ ದ ಫಸ್ಟ್ ಥಿಂಗ್. ಸೆಕೆಂಡ್, ಭಾರತ ಮತ್ತು ಅಮೇರಿಕಾದ ನಡುವಿನ ಸಂಬಂಧ ಏನು ಕೆಟ್ಟಿದೆಯಲ್ಲ, ಕೆಟ್ಟು ಹೋಗ್ಬಿಟ್ಟಿದೆ. ಅದು ಇನ್ನು ಎಷ್ಟರ ಮಟ್ಟಿಗೆ ಸರಿ ಆಗುತ್ತೆ ಗೊತ್ತಿಲ್ಲ. ಒಂದು ಭಾರತದ ಕಾರ್ಯಾಚರಣೆಗಳು, ಕೆನಡಾದಲ್ಲಿ ಬಂದ ಆರೋಪ, ಅಮೇರಿಕಾದ್ದು ಪೆನ್ನು ಪ್ರತ್ಯೇಕತಾವಾದಿಗಳ ಮೇಲೆ ನಡೆದ, ಇದೆಲ್ಲ ಕೂಡ ಸೇರಿರಬೇಕು ಅಂತ ಹೇಳಲಾಗ್ತಾ ಇದೆ. ಆ ಕಾರಣಕ್ಕಾಗಿ ಟ್ರಂಪ್ ಅವರಿಗೆ ಬೇಸರ ಆಗಿರೋ ಚಾನ್ಸಸ್ ಇದೆ. ಬಟ್ ಇದನ್ನು ಸರಿಪಡಿಸುವುದಕ್ಕೆ ಯತ್ನ ನಡಿಬೇಕಾದ್ರೆ ಇನ್ನೊಂದು ಸುದ್ದಿ ಇದೆ, ಅಂತಾರಾಷ್ಟ್ರೀಯ ಬೇರೆ ಬೇರೆ ಮಾಧ್ಯಮಗಳು ಚರ್ಚೆ ಮಾಡ್ತವೆ, ಇಂಡಿಯಾದಲ್ಲಿ ಮಾಡಲ್ಲ. ಐ ವಿಲ್ ಟೆಲ್ ಯು, ಇವರೆಲ್ಲ ಜಿ ಹುಜೂರ್ ಮಾಧ್ಯಮಗಳು. ಇನ್ನೊಂದು ವರದಿ ಏನಿದೆ ಗೊತ್ತಾ, ಯಾಕೆ ಟ್ರಂಪ್ ಕರೀದೇ ಇರಬಹುದು ಅನ್ನೋದಕ್ಕೆ ಬೇರೆ ಬೇರೆ ವಿಶ್ಲೇಷಣೆಗಳಿವೆ. ಅದಕ್ಕೆ ಕಾರಣ BJPಯ ಕೆಲವು ನಾಯಕರುಗಳು ಅಮೇರಿಕಾದ ಬಗ್ಗೆ ಮಾಡಿರುವ ಆರೋಪಗಳು. ಯಾವಾಗ ದಟ್ ಬಾಂಗ್ಲಾದೇಶದಲ್ಲಿ ಈ ಒಂದು ಕ್ರಾಂತಿನೋ ಇನ್ನೊಂದು ಏನೋ ಆಯ್ತಲ್ವಾ, ಆ ಸಂದರ್ಭದಲ್ಲಿ BJPಯವರು ಆಡಿರುವ ಮಾತುಗಳು, ಸೀನಿಯರ್ ಮೋಸ್ಟ್ ಲೀಡರ್ಸ್ ಅಮೇರಿಕಾವನ್ನು ಬ್ಲೇಮ್ ಮಾಡಿದರು. ಅಮೇರಿಕ ಭಾರತವನ್ನು ಡಿಸ್ಟೆಬಿಲೈಸ್ ಮಾಡ್ತಾ ಇದೆ ಅನ್ನುವ BJP ಹೇಳಿಕೆ. ಈ ಹೇಳಿಕೆಯನ್ನು ಅಮೇರಿಕಾದ ಪ್ರಸಕ್ತ ಆಡಳಿತ ಪ್ರಭುತ್ವ, ಈವನ್ ಡೊನಾಲ್ಡ್ ಟ್ರಂಪ್, ಎವ್ರಿಬಡಿ ಟುಕ್ ಇಟ್ ವೆರಿ ಸೀರಿಯಸ್ಲಿ. ನಾವು ಯಾಕೆ ಭಾರತವನ್ನು ನಾವ್ಯಾಕೆ ಡಿಸ್ಟೆಬಿಲೈಸ್ ಮಾಡಬೇಕು ಅನ್ನುವ ಹೇಳಿಕೆ ಕೂಡ ಅಮೇರಿಕಾದ ಕಡೆಯಿಂದ ಅಧಿಕೃತವಾಗಿ ಬಂತು. ಇವರು ಹಿಂದೂಗಳಿಗೆ ಏನೋ ಆಗುತ್ತೆ ಅಂದ್ಕೊಂಡು ಬಾಂಗ್ಲಾದಲ್ಲಿ ಅಂದ್ಕೊಂಡು ಮೆರವಣಿಗೆ ಮಾಡ್ತಿದ್ದಾರಲ್ಲ, ನಾಮ ಹಾಕ್ಕೊಂಡು ಕೇಸರಿ ಶಾಲ್ ಹೊದ್ಕೊಂಡು ಎಲ್ಲ ಮಾಡಿ ಗೂಟ ಹೊಡೆಸ್ಕೊಬಾರ್ದು. ಆ ಸ್ಟೇಟ್ಮೆಂಟ್ ಅಮೇರಿಕಾ ಟುಕ್ ಇಟ್ ವೆರಿ ಸೀರಿಯಸ್ಲಿ. ಅಮೇರಿಕಾ ಇಸ್ ವೆರಿ ಸೆನ್ಸಿಟಿವ್ ಇನ್ ಆಲ್ ದಿಸ್ ಇಶ್ಯೂಸ್. ದಟ್ ಡೀಪ್ ಸ್ಟೇಟ್ ಅನ್ನೋ ಹೇಳಿಕೆಗಳನ್ನ ಕೊಟ್ಬಿಟ್ಟು ಅದು ಇದು
CIA, ಪೆಂಟಗಾನ್ ಎಲ್ಲದ್ರ ಮೇಲೆ ದೂರಿ BJP ನಾಯಕರು ಒಬ್ಬರಾದ್ಮೇಲೆ ಒಬ್ಬರು ಬಾಯಿ ಬಿಡಕ್ರಿ ನನ್ನ ಮಕ್ಕಳವರು. ಅವ್ರಿಗೆ ಏನು ಮಾತಾಡಬೇಕು ಏನು, ನಾನು ಭಾಳ ಸಂದರ್ಭದಲ್ಲಿ ಹೇಳ್ತೀನಿ, ಡಿಪ್ಲೊಮಸಿಯ ಅರಿವೇ ಇಲ್ಲ ಇವರಿಗೆ. ಇವ್ರು ಏನಾದರೂ ತ್ರಿಶೂಲ ಹಿಡ್ಕೊಂಡು ಇನ್ನೊಂದು ಕಡೆ ತಿರ್ಸ್ಕೊಂಡು ಓಡಾಡೋ ಜನ, ಕೇಸರಿ ಶಾಲ್ ಹಾಕೊಂಡು. ಆ ಸ್ಟೇಟ್ಮೆಂಟ್ ಇಟ್ ಹರ್ಟ್ಸ್ ಅಮೇರಿಕಾವನ್ನು ಹರ್ಟ್ ಮಾಡೋದು. ಸೊ ಇದರ ಅರಿವಾದ ಮೇಲೆ ಲೇಟೆಸ್ಟ್ ಥಿಂಗ್ ಐ ವಿಲ್ ಟೆಲ್ ಯು, ಇದು ಯಾವಾಗ ಮೋದಿ ಅಮಿತ್ ಶಾ ಗೊತ್ತಾಯಿತು, ಹಾಗೆಯೇ ನಮ್ಮ ವಿದೇಶಾಂಗ ಇಲಾಖೆಗೆ ತಕ್ಷಣ ಸನ್ಮಾನ್ಯ ಜೈಶಂಕರ್ ಅವರು, ಭಾರತ ವಿದೇಶಾಂಗ ಸಚಿವರು ಅಮೇರಿಕ ಭೇಟಿ ನೀಡಿದರು ಜೈಶಂಕರ್. ಸೊ ಒಂದು ನಿಯರ್ಲಿ 5-6 ದಿನಗಳ ಕಾಲ ಅವರು ಅಮೇರಿಕಾದಲ್ಲಿದ್ದರು. ಯಾಕೆ ಹೋದರು ಹಾಗಿದ್ರೆ? ಇದು ಭಾಳ ತೀವ್ರ ರೂಪದ ಚರ್ಚೆಗೆ ಕಾರಣ ಆಯಿತು. ಯಾಕೆ ಜೈಶಂಕರ್ ಅವರು ಅಮೇರಿಕಾಗೆ 4-5 ದಿವಸ ಇದ್ದರು ಅಂತ. ಸೊ ಅಲ್ಲಿ ಹೇಳಲಾಗ್ತಾ ಇತ್ತು ಜೈಶಂಕರ್ ಅವರು ಟ್ರಂಪ್ ಅವರನ್ನ ಭೇಟಿ ಮಾಡುವ ಸಾಧ್ಯತೆ ಇದೆ ಅಂತ. ಬಟ್ ಟ್ರಂಪ್ ಭೇಟಿಗೆ ಅವಕಾಶನೇ ಆಗಿಲ್ಲ ಜೈಶಂಕರ್ ಅವರಿಗೆ. ಸೊ ಅವರು ಈಗಿನ ಪ್ರಭುತ್ವದ ಕೆಲವು ಹಿರಿಯ ಇವ್ರನ್ನ ಭೇಟಿ ಮಾಡಿದ್ರು, ಮಾತಾಡಿದ್ರು, ವಾಪಸ್ ಬರಬೇಕಾಯ್ತು. ಆದರೆ ಅಲ್ಲಿ ಹೇಳ್ತಾ ಇರೋದು, ಜೈಶಂಕರ್ ಅವರು ಹೋಗಿದ್ದು ಭಾರತಕ್ಕೆ ಏನು ಭಾರತದ ಪ್ರಧಾನಿಯವರಿಗೆ ಏನು ಆಹ್ವಾನ ಬಂದಿಲ್ಲ, ಆ ಸಂಬಂಧದಲ್ಲಿ ಚರ್ಚೆ ಮಾಡೋದಕ್ಕೆ ಹೋಗಿದ್ರು. ಸೊ ಏನಾದರೂ ಮಾಡಿ ಮೋದಿಯವರಿಗೆ ಒಂದು ಆಹ್ವಾನ ಪತ್ರವನ್ನು ಕಳಿಸುವಂಥ ವ್ಯವಸ್ಥೆ ಮಾಡೋದಕ್ಕೆ ಹೋಗಿದ್ರು ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಎಸ್, ಆದರೆ ಏನೂ ಆಗೇ ಇಲ್ಲ ಇದುವರೆಗೆ. ಸೊ ಏನು ಟ್ರಂಪ್ ಅವರು ನನ್ನ ಗೆಳೆಯರ ಗೆಳೆಯ, ನಾವು ಜೋಡಿ ಇಲೆಕ್ಷನ್ ಪ್ರಚಾರ ಮಾಡಿ ಎಲ್ಲ ಮಾಡಿ, ಈಗ ಅಲ್ಟಿಮೇಟ್ಲಿ ದಿಸ್ ಅ ಸಿಚುವೇಶನ್. ಈಗ ಇವತ್ತು ದಟ್ ಈಗ 4ನೇ ತಾರೀಕು ಆಗೋಗ್ಬಿಟ್ಟಿದೆ, 20ನೇ ತಾರೀಕಿದೆ. ಈಗ ಇನ್ವಿಟೇಷನ್ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಇದಾದಮೇಲೆ ಇನ್ವಿಟೇಷನ್ ಬಂದ್ರು ಮೋದಿಯವರು ಹೋಗೋದು ಕಷ್ಟ. ಪ್ರಧಾನಿ ಅವ್ರ ಏನಿರುತ್ತೆ ಇನ್ವಿಟೇಷನ್, ಅವರೆಲ್ಲ ನಮಗೆ ಮದುಮನೆಗೆಲ್ಲ ಕರೆದಂಗಲ್ಲ, ಬಾರ ಅಂದ್ರೆ ಬರೋದಕ್ಕೊಂದು ಪ್ರೋಟೋಕಾಲ್ ಇರುತ್ತೆ, ಬರೋದಕ್ಕೊಂದು ವ್ಯವಸ್ಥೆ ಇರುತ್ತೆ, ಈಸಿಯಾಗಿ ಹೋಗೋಕ್ಕಾಗಲ್ಲ. ಮೊದಲೇ ಆಹ್ವಾನ ಕೊಡಬೇಕು ಒಂದು. ಇನ್ನೆಲ್ಲ ಮುಗಿದು ಕೊನೆಯ ಹಂತದಲ್ಲಿ ಆಹ್ವಾನ ಬಂತು ಅಂತಾನೆ ಇಟ್ಕೊಳ್ಳೋಣ. ಅವಾಗೇನು ಮಾಡ್ತಾರೆ ಮೋದಿಯವರು? ಒಂದು, ಆ ಕೊನೆಯ ಹಂತದಲ್ಲಿ ಆಹ್ವಾನ ಬಂದು ಅವರು ಹೋದರೆ ಅಲ್ಲಿಗೆ, ಅದು ಭಾರತಕ್ಕೆ ಅವಮಾನನೇ. ಚೀನಾ ಎಲ್ಲ, ಚೀನಾ ಅವ್ರನ್ನ ಕರೆದ್ರು, ಇಟಲಿಯನ್ನ ಕರೆದ್ರು, ಅರ್ಜೆಂಟೈನಾ ಅವರು ಕರೆದ್ರು, ಎಲ್ಲ ದೇಶದ ಮುಖ್ಯಸ್ಥರನ್ನ ಕರೆದು ನಮ್ಮನ್ನು ಮಾತ್ರ ಕೊನೆಗೆ ಕರೆದ್ರೆ ಅವಮಾನ ಅಲ್ವಾ ಅದು? ಸೊ ಅದರಿಂದ ಮೋದಿ ಹೋಗದೆ ಇರ್ಬೋದು. ಅಂಥ ಸಂದರ್ಭದಲ್ಲಿ ಮೋದಿ ಹೋಗದೆ ಇದ್ದರೆ ಅವರು ಟ್ರಂಪ್ ಅವರಿಗೆ ಅವಮಾನ ಆಗುತ್ತೆ. ಸೊ ಅದರಿಂದ ಕೊನೆಯ ಹಂತದಲ್ಲಿ ಆಹ್ವಾನಿಸ್ತಾರೆ ಅಂತ ನನಗೆ ಅನಿಸಲ್ಲ ನನಗೆ. ಈಗ ಇದುವರೆಗೆ ಉಳಿದ ದೇಶಗಳಿಗೆಲ್ಲ ಆಹ್ವಾನ ಕೊಟ್ಬಿಟ್ಟು ಭಾರತಕ್ಕೆ ಇದುವರೆಗೆ ಆಹ್ವಾನ ಕೊಡದಿದ್ದವರು ಕೊನೆಯ ಹಂತದಲ್ಲಿ ಕೊಡ್ತಾರೆ ಅಂತ ಹೇಗೆ ನಂಬಕ್ಕೆ ಸಾಧ್ಯ? ಕೊಡಲ್ಲ ಅನಿಸುತ್ತೆ. ಆ ಕೊಡದೇ ಇದ್ದರೂ ಅದು ಭಾರತ ಮತ್ತು ಅಮೇರಿಕಾದ ರಿಲೇಷನ್ ಏನಿದೆ ಇನ್ನಷ್ಟು ಕೆಡುತ್ತೆ, ಸಂಬಂಧ ಕೆಡುತ್ತೆ. ಆದರೆ ಸಮಸ್ಯೆ ಇಷ್ಟಕ್ಕೆ ಸೀಮಿತ ಆಗಿಲ್ಲ. ಈಗ ತಾನೇ ಚೀನಾದ ಆ್ಯಕ್ಟಿವಿಟೀಸ್ ಬಗ್ಗೆ ಲಡಾಖ್ ಪ್ರದೇಶದಲ್ಲಿ ಇದ್ರ ಬಗ್ಗೆ ಸುದ್ದಿ ಬರ್ತಾ ಇದೆ. ಸೊ ಸೀರಿಯಸ್ ಥ್ರೆಟ್ ಫ್ರಮ್ ಚೀನಾ ಅಂದ್ಕೊಳ್ಳಿ. ನೀವು ಚೀನಾವನ್ನು ಎದುರಿಸುವುದಕ್ಕೆ ಭಾರತಕ್ಕೆ ಐರೋಪ್ಯ ರಾಷ್ಟ್ರಗಳ ಬೆಂಬಲ ಬೇಕೇ ಬೇಕು. ನೀವು ಐರೋಪ್ಯ ರಾಷ್ಟ್ರಗಳ ಬೆಂಬಲವನ್ನು ಬಿಟ್ಬಿಟ್ಟು ನೀವು ಚೀನಾವನ್ನು ಎದುರಿಸೋಕ್ಕಾಗಲ್ಲ. ಅಮೇರಿಕಾ ಹಾಗೇನು ಯುರೋಪಿಯನ್ ದೇಶಗಳಿಗೆ ಅವ್ರ ಬೆಂಬಲ ಬೇಕು. ಆದರೆ ನಾವೇನು ಮಾಡ್ಕೊಂಡಿದ್ದೀವಿ ಅಂದರೆ, ಇವರು ಅಗ್ರೆಸಿವ್ ಫಾರಿನ್ ಪಾಲಿಸಿಯನ್ನೇ ಇನ್ನೊಂದನ್ನೇ ಅಹಂಕಾರ, ಅಹಮ್ಮು ಎಲ್ಲ ಸೇರಿಬಿಟ್ಟು ನಮ್ಮ ರಿಲೇಷನ್ ಐರೋಪ್ಯ ರಾಷ್ಟ್ರಗಳು ಕೆಡ್ತಾ ಇದೆ. ಅದಕ್ಕೆ ಕೆನಡಾದ ಉದಾಹರಣೆಯನ್ನು ಕೊಡ್ಬೋದು. ಇಂಗ್ಲೆಂಡ್ ಜೊತೆ ರಿಲೇಷನ್ ಇಸ್ ಲಿಟಲ್ ಬಿಟ್ ಪ್ರಾಬ್ಲಮೆಟಿಕ್. ಅಮೇರಿಕಾ ಜೊತೆ ಸೀರಿಯಸ್ ಪ್ರಾಬ್ಲಮ್. ನಮ್ಗೆ ಯಾರು ಸ್ನೇಹಿತರೇ ಇಲ್ದಿದ್ದಂಗೆ ಆಗೋಯ್ತಲ್ರಿ. ನಮ್ಗೆ ಯಾರು ಸ್ನೇಹಿತರೇ ಇಲ್ಲ. ನಾವು ಕುತ್ಕೊಂಡು ಏನು ಮಾಡೋಣ? ಈಗ ಭಜನೆ ಮಾಡೋಣವಾ? ನಾವೀಗ ಜೈ ಶ್ರೀರಾಮ್ ಅಂತ ಕಡೆ ಕೂತ್ಕೊಳ್ಳೋ ಸಿಚುವೇಶನ್ ಬಂದ್ಬಿಟ್ಟಿದೆ. ನಾನು ಸ್ವಲ್ಪ ವ್ಯಂಗ್ಯವಾಗಿ ಹೇಳ್ತೀನಿ ಅಂತ ನಿಮ್ಗೆ ಅನಿಸ್ಬೋದು. ದಟ್ ಇಸ್ ಅ ಸೀರಿಯಸ್ ಸಿಚುವೇಶನ್. ಈ ಕಡೆ ಚೀನಾ ಜೊತೆನೂ ಸಂಬಂಧ ಸುಧಾರಿಸ್ತು ಅನ್ಬೇಕಾದ್ರೆ ಅವ್ರು ತರಲೆಯನ್ನು ಮುಂದುವರಿಸಿದ್ದಾರೆ. ಚೀನಾ ಒಂದು ಕಡೆ ತರಲೆ, ಬಾಂಗ್ಲಾದೇಶ ನಮ್ಮ ಮಾತು ಕೇಳ್ತಾ ಇಲ್ಲ. ಈ ಕಡೆ ಪಾಕಿಸ್ತಾನ, ನೇಪಾಳ, ಹಾಳಾಗೋಗ್ಲಿ ಐರೋಪ್ಯ ರಾಷ್ಟ್ರಗಳು, ಎಲ್ಲ ವಿರೋಧಿಗಳು. ಸ್ನೇಹಿತರಿಲ್ಲ ನಮಗೆ.
ಹೋಗ್ಬಿಟ್ಟು ಅಧಿಕಾರಕ್ಕೆ ಬಂದ ನಾವು ಪಾಕಿಸ್ತಾನ ಐಸೋಲೇಟ್ ಮಾಡ್ತೀವಿ ಅಂದ್ಕೊಂಡು ನಾವು ಐಸೋಲೇಟ್ ಆಗೋಗ್ಬಿಟ್ಟು. ಪಾಕಿಸ್ತಾನ ಈಗ ಹೋಗ್ಬಿಟ್ಟು UN ಸೆಕ್ಯೂರಿಟಿ ಕೌನ್ಸಿಲ್ನ ಸದಸ್ಯ ಆಗಿದೆ, ನಾನ್ ಪರ್ಮನೆಂಟ್ ಅಂದರೆ ತಾತ್ಕಾಲಿಕ. ಅದು ಕೂಡ ಪಾಕಿಸ್ತಾನಕ್ಕೆ ಲೇಟೆಸ್ಟ್ ಡೆವಲಪ್ಮೆಂಟ್ ಅಲ್ವಾ, ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ. ಸೊ ನಾವು ಪಾಕಿಸ್ತಾನವನ್ನು ಐಸೋಲೇಟ್ ಮಾಡ್ತೀವಿ ಅಂತ ಹೇಳ್ತೀವಿ ಈ ಮೋದಿ ಕಂಪನಿ. ಈಗ ಭಾರತವನ್ನೇ ಐಸೋಲೇಟ್ ಮಾಡ್ತಾ ಇದೆ, ನಾವೇ ಐಸೋಲೇಟ್ ಆಗ್ತೀವಿ. ಭಾಳ ಸೀರಿಯಸ್ ಆದ ಪ್ರಾಬ್ಲಮ್ ಇದು. ಅದ್ರ ಜೊತೆಗೆ ಈಗೇನಿದೆ, ಈ ಸುಂಕಕ್ಕೆ ಸಂಬಂಧಪಟ್ಟಂತೆ ಟ್ಯಾಕ್ಸೇಷನ್ ಸಂಬಂಧಪಟ್ಟಾಗ ಏನು ಭಿನ್ನಾಭಿಪ್ರಾಯಗಳಿವೆ, ಇದು ಸೀರಿಯಸ್ಸು, ಐ ವಿಲ್ ಟೆಲ್ ಯು. ಸೊ ಒಂದು ಅಮೇರಿಕಾದಿಂದ ಭಾರತಕ್ಕೆ ಬರುವಂಥದ್ದೇನಿದೆ, ನಾವೇನು ಆಮದು ಮಾಡ್ಕೋತೀವಿ ಅದರ ಮೇಲೆ ಅತಿ ಹೆಚ್ಚಿನ ಸುಂಕವನ್ನು ಭಾರತ ವಿಧಿಸ್ತಾ ಇದೆ ಉಳಿದೆಲ್ಲ ರಾಷ್ಟ್ರಗಳಿಂದ. ಇದನ್ನು ಟ್ರಂಪ್ ಟುಕ್ ಇಟ್ ವೆರಿ ಸೀರಿಯಸ್ಲಿ. ಎಲ್ಲದಕ್ಕಿಂತ ಹೆಚ್ಚು ಟ್ಯಾಕ್ಸ್ ಹಾಕ್ತಿದ್ದೀವಿ. ಮತ್ತು ಇದು ಟ್ಯಾಕ್ಸ್ ಹಾಕಿದ ತಕ್ಷಣ ಭಾರತದಿಂದ ಏನು ಅಮೇರಿಕಕ್ಕೆ ಹೋಗುತ್ತೆ ಅದರಲ್ಲಿ ಟ್ಯಾಕ್ಸ್ ಜಾಸ್ತಿ ಹಾಕ್ತೀವಿ ಅಂತ ಹೇಳಿದ್ದಾರೆ ಟ್ರಂಪ್. ಹೇಳ್ಬಿಟ್ಟಿದ್ದಾರೆ, ನಾವು ಎಚ್ಚರಿಕೆನೇ ಕೊಟ್ಟಿದ್ದಾರೆ ಟ್ರಂಪ್. ಅವರೇ ನೀವು ಬಲ 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 ಅಂದ್ಕೊಂಡು, ನಾವು ಬಲಪಂಥೀಯರು ನೀವು ಬಲಪಂಥೀಯರು, ನಾನು ಅಧ್ಯಕ್ಷನಾಗಬೇಕು ಅಂತ ನಿಮ್ಮ ದೇಶ ತುಂಬ ಯಜ್ಞ ಮಾಡಿದ್ದೀರಿ, ಹವನಗಳನ್ನು ಮಾಡಿದ್ದೀರಿ, ತುಪ್ಪ ಸುರಿದಿದ್ದೀರಿ, ಹಿಂಗೆಲ್ಲ ಹೇಳ್ಕೊಂಡು ಹೋಗಲ್ಲ. ಟ್ರಂಪ್ ಇಸ್ ಎ ಡಿಫ್ರೆಂಟ್ ಟೈಪ್ ಆಫ್ ಪೊಲಿಟಿಷಿಯನ್. ಅದರಿಂದ ಇವ್ರು ಆಟ ಇಲ್ಲ, ಟ್ರಂಪ್ ಹತ್ರ ನಡೆಯಲ್ಲ. ಆದರೆ ಅಲ್ಟಿಮೇಟ್ಲಿ ನಾನು ಈ ವಿಶ್ಲೇಷಣೆ ಮುಗಿಸ್ಬೇಕಾದ್ರೆ ನನಗೆ ಬೇಸರ ಅದೇ ಇದೆ. ವಿಶ್ವದ 20 ರಾಷ್ಟ್ರಗಳನ್ನು ಕರೆದು ನಮ್ಮನ್ನು ಇದುವರೆಗೆ ಕರಿದೇನೆ ಕೊನೆಯ ಹಂತದಲ್ಲಿ ಕರೆದಂಗೂ ಆಗಬೇಕು, ಬರಲಿಕ್ಕೂ ಆಗಬಾರ್ದು ಅಂತ ನಮ್ಮಲ್ಲಿ ಈಗ ಮಾಡ್ತಾರೆ. ನಮ್ಮಲ್ಲಿ ಮದುವೆ ಕೆಲವು ಸಂಭವ ಇದ್ದರೆ ಲಾಸ್ಟ್ ಮಿನಿಟ್ ಕರೆದು ಬರೋದು, ಅವ್ರು ಬರೋಕ್ಕಾಗಬಾರ್ದು, ಕರೆದಂಗೂ ಆಗಬೇಕು ಅಲ್ವಾ. ಸೊ ಆ ವ್ಯವಸ್ಥೆಯನ್ನು ಟ್ರಂಪ್ ಮಾಡ್ತಿದ್ದಾರೆ. ಇದು ದುಃಖದ ವಿಚಾರ. ಎಸ್, ವಿ ಫೇಲ್ಡ್ ಇನ್ ಡಿಪ್ಲೊಮಸಿ. ನಾವು ಡಿಪ್ಲೊಮಸಿ ಮಾಡದೇನೆ ನಮ್ಮ ಅಗ್ರೆಸಿವ್ನೆಸ್ ಏನು ತೋರಿಸ್ಕೊಳಕ್ಕೆ ಹೋದ್ವಲ್ಲ, ಎಲ್ಲ ಕಡೆ ಹೊಡೆಸ್ಕೊತಾ ಇದ್ದೀವಿ ನಾವು ಅಂತ ಮಾತ್ರ ಹೇಳಬಲ್ಲೆ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಸೊ ನನ್ನ ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಎಲ್ಲರಿಗೂ ಇವತ್ತಿನ ದಿನ ಒಳ್ಳೆಯದಾಗಲಿ. ನಮಸ್ಕಾರ.